इल्ला बिल्लाह अलैहि तवक्कल्तु व इलैहि उनीब रब्बि इश्रह ली सद्री व यस्सिर ली अम्री वहलुल उक़दतम मिन लिसानी यफ़क़हु क़ौली. ವೇದಿಕೆಯಲ್ಲಿ ಆಸೀನರಾಗಿರುವ ಇಂದಿನ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದಂತಹ ಶ್ರೀ ಮಾನಿಪ ವಿನತೀಶಾನಂದ ಸ್ವಾಮೀಜಿಯವರೇ, ಅದೇ ರೀತಿ ಸಾಮಾಜಿಕ ಕಾರ್ಯಕರ್ತ ಶ್ರೀ ಪದ್ಮರಾಜ್ ಆರ್ ಪೂಜಾರವರೇ ಮತ್ತು ಸಂತ ಅಲೋಸಿಸ್ ಕಾಲೇಜಿನ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ವಿಲ್ಸನ್ ವಿ ಡೇಸರ್ ಅವರೇ ಮತ್ತು ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಸಂಘಟನೆಯ ಸಹವರ್ತಿಗಳೇ, ಸಮಯದ ಬಹಳ ಅಭಾವ ಇದೆ. 9 ಗಂಟೆಯ ಒಳಗೆ ಈ ಹಾಲನ್ನು ಕೂಡ ನಾವು ಬಿಟ್ಟುಕೊಡಬೇಕಾಗಿದೆ. ಆದ್ದರಿಂದ ಬಹಳ ಶಾಂತಿಯ ಮತ್ತು ಸಹನೆಯಿಂದ ಇಷ್ಟರ ತನಕ ಕಾರ್ಯಕ್ರಮವನ್ನು ಆಲಿಸಿರುವಂತಹ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯುನಿಎಫ್ ಕರ್ನಾಟಕ ಕಳೆದ 19 ವರ್ಷಗಳಿಂದ ಮಾಡುತ್ತಾ ಬಂದಿರುವಂತಹ ಈ ಕಾರ್ಯಕ್ರಮಗಳ ಕುರಿತು ಇನ್ನೂ ಜಿಲ್ಲೆಯ ಹೆಚ್ಚಿನವರಿಗೆ ಪೂರ್ಣ ಮಾಹಿತಿ ಸಿಕ್ಕಿಲ್ಲ ಎಂದು ನನಗನ್ನಿಸ್ತದೆ. ಮತ್ತು ಈ 19 ವರ್ಷಗಳಲ್ಲಿ ಒಂದೇ ಒಂದು ವರ್ಷ ಬಿಡದೆ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಇದೇ ಶೀರ್ಷಿಕೆಯಡಿಯಲ್ಲಿ ಅರೀರಿ ಮನುಕುಲದ ಪ್ರವಾದಿಯನ್ನು ಎಂಬ ಶೀರ್ಷಿಕೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಬರ್ತಾ ಇದ್ದೇವೆ. ಮತ್ತು ಒಂದು ಪರಂಪರೆಯಂತೆ ಓರ್ವ ಸ್ವಾಮೀಜಿಯವರನ್ನು ನಾವು ಕರೀತೇವೆ, ಕ್ರೈಸ್ತ ಪಾದರಿಯವರನ್ನು ಕೂಡ ಕರೀತೇವೆ. ಪ್ರವಾದಿಯ ಬಗ್ಗೆ ಕೆಲವೊಂದು ವಿಚಾರ ವಿನಿಮಯ ಮಾಡುವಂಥ ಒಂದು ಅವಕಾಶವನ್ನು ಮುಕ್ತವಾಗಿ ನಾವು ಕಲ್ಪಿಸ್ತೇವೆ. ಇಲ್ಲಿ ಒಂದು ಪುಸ್ತಕ, ಇದನ್ನು ನಾನೇ ಬರೆದಿದ್ದೇನೆ, ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮನುಕುಲದ ಪ್ರವಾದಿ. ಈ ಕೃತಿಯನ್ನು ಬರೆದದ್ದು ನನ್ನ ಪ್ರದೇಶದ, ನನ್ನ ರಾಜ್ಯದ ಕನ್ನಡ ಮಾತನಾಡಬಲ್ಲ ಓದಬಲ್ಲ ಮುಸ್ಲಿಮೇತರರಿಗಾಗಿ ಬರೆದಂಥ ಒಂದು ಕೃತಿ. ಇದರಲ್ಲಿ ಪ್ರವಾದಿಯ ಕುರಿತು ಸಂಕ್ಷಿಪ್ತವಾಗಿ ಮತ್ತು ಸಮಗ್ರವಾಗಿ ಬರೆಯಲಾಗಿದೆ. ಇಂತಹ ಕೃತಿಯನ್ನು ಯುನಿಎಫ್ ಕರ್ನಾಟಕ ಸರಿಸುಮಾರು 4 ಕೃತಿಗಳನ್ನು ಹೊರತಂದಿದೆ ಮತ್ತು ನಮ್ಮ ಮುಖ್ಯ ಉದ್ದೇಶವೂ ಕೂಡ ಅದೇ. ಈಗ ಮಾತನಾಡುತ್ತಾ ಸ್ವಾಮೀಜಿಗಳು ಕೂಡ ಪ್ರಸ್ತಾಪಿಸಿದರು ಮತ್ತು ಪದ್ಮರಾಜ್ ಅವರು ಕೂಡ ಪ್ರಸ್ತಾಪಿಸಿದರು. ಅಂದರೆ ಇಲ್ಲಿ ಎಲ್ಲರೂ ಒಂದೇ ಆಗಿರುವಾಗ ಜಾತಿಗಳಲ್ಲಿ, ಕುಲಗಳಲ್ಲಿ, ಗೋತ್ರಗಳಲ್ಲಿ ವಿಂಗಡಿಸಲ್ಪಟ್ಟಿರುವುದು ಏಕೆ? ಮತ್ತು ನಾವು ಪದ್ಮರಾಜರವರನ್ನು ಆಹ್ವಾನಿಸಲಿಕ್ಕಾಗಿ ನಾವು ಅವರ ಕಚೇರಿಗೆ ಹೋದಾಗ ಅವರು ಕೆಲವೊಂದು ವಿಚಾರಗಳನ್ನು ಕೂಡ ಹೇಳಿದರು. ನನಗೆ ಅನಿಸುವುದೇನೆಂದರೆ, ಈ ಸಮಾಜದಲ್ಲಿ, ಭಾರತದಲ್ಲಿ ಮುಸಲ್ಮಾನರ ಇತಿಹಾಸ ಏನು ಎಂಬುದನ್ನು ನಾವು ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ಳಬೇಕು. ಕಳೆದ ಬಾರಿ ಸಂತೋಷ್ ಗುರೂಜಿಯವರು ಬಂದಿದ್ದರು. ನಾವು ಅವರನ್ನು ಭೇಟಿಯಾಗಲಿಕ್ಕೆ ಬೆಂಗಳೂರಿಗೆ ಹೋಗಿದ್ದೆವು. ಆಗ ಅವರು ಕೂಡ ಮಾತಿನಲ್ಲಿ ಒಂದು ಕಡೆ ಅವರು ವಾಲಿಕೊಂಡು ಹೇಳಿದರು, ಈ ದೇಶವನ್ನು ಕೊಳ್ಳೆ ಹೊಡೆದವರು, ಈ ದೇಶವನ್ನು ಲೂಟಿ ಮಾಡಿದವರ ಬಗ್ಗೆ ಒಂದು ಕೃತಿಯನ್ನು ಬರೀಬೇಕೆಂದು ಹೇಳಿ ನನ್ನಲ್ಲಿ. ಆ ಬಳಿಕ ಹೇಳಿದರು, ನೀವು ಮೊಘಲರ ಬಗ್ಗೆ ಬರೆಯಿರಿ, ಮುನ್ನುಡಿ ನಾನು ಬರೆಯುತ್ತೇನೆ. ಸ್ವಾಮೀಜಿಗಳು ಹೇಳಿದರು, ಮೊಘಲರ ಬಗ್ಗೆ ನೀವು ಬರೆಯಿರಿ, ನಾನು ಅದಕ್ಕೆ ಮುನ್ನುಡಿ ಬರೆಯುತ್ತೇನೆ. ಆ ಬಳಿಕ ಅದನ್ನೇ ಇಲ್ಲಿ ವೇದಿಕೆಯಲ್ಲಿ ಕೂಡ ಆವರ್ತಿಸಿದರು. ಆಗ ನಾವು ಅದಕ್ಕೆ ಬಹಳ ಸಂಕ್ಷಿಪ್ತವಾದಂತಹ ವಾಸ್ತವಿಕತೆಯನ್ನು ಅವರಿಗೆ ನಾವು ಮನದಟ್ಟು ಮಾಡಿಸಿದೆವು. ಔರಂಗಜೇಬರ ಕುರಿತು ಮುಸಲ್ಮಾನರಿಗೆ ಯಾವುದೇ ರೀತಿಯ ಕಾಳಜಿ ಇಲ್ಲ. ಇಲ್ಲಿ ಯಾರೂ ಕೂಡ ಔರಂಗಜೇಬರ ಪ್ರತಿಮೆ ಮಾಡಿ ಪೂಜೆ ಕೂಡ ಮಾಡ್ತಾ ಇಲ್ಲ. ಯಾರೂ ಕೂಡ ಔರಂಗಜೇಬರ ಸ್ಮರಣೆ ಕೂಡ ಮಾಡ್ತಾ ಇಲ್ಲ. ಔರಂಗಜೇಬ್ ನಮಗೆ ಮಾದರಿ ಎಂದು ಯಾರೂ ಕೂಡ ಹೇಳುವುದಿಲ್ಲ ಇಲ್ಲಿ. ಆದರೂ ಕೂಡ ಕಾಲು ಕೆಳೆದು ಜಗಳ ಮಾಡಿದ ಹಾಗೆ ಔರಂಗಜೇಬರನ್ನು ನಿಲ್ಲಿಸಿ ಮುಸಲ್ಮಾನರನ್ನು ಮೂದಲಿಸುವಂತಹ ಒಂದು ಪರಂಪರೆ ಕಳೆದ ಕೆಲವು ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಇದನ್ನು ನಾನು ಖಂಡಿಸುತ್ತೇನೆ. ಇದನ್ನು ನಾವು ಖಂಡಿಸುತ್ತೇವೆ. ಬಾಬರಿ ಮಸ್ಜಿದ್, ಬಾಬರ್ ಎಂಬವರು ಯಾರು, ಅವರು ಯಾತಕ್ಕಾಗಿ ದೇಶಕ್ಕೆ ಬಂದರು, ಯಾರು ಅವರನ್ನು ಆಹ್ವಾನಿಸಿದ್ರು, ಚರಿತ್ರೆ ಓದಬೇಕು. ಬಾಬರ್ ಈ ದೇಶಕ್ಕೆ, ಜಹೀರುದ್ದೀನ್ ಬಾಬರ್ ಈ ದೇಶಕ್ಕೆ ಬಂದದ್ದು ಕೊಲ್ಲೆ ಹೊಡಲಿಕ್ಕೆ ಬಂದಿದ್ರು ಅಥವಾ ಮುಸ್ಲಿಂ ರಾಷ್ಟ್ರ ಸ್ಥಾಪನೆ ಮಾಡಲಿಕ್ಕೆ ಬಂದಿದ್ದರು, ಇಸ್ಲಾಮಿ ಶರೀಯತ್ತನ್ನು ಇಲ್ಲಿ ಜಾರಿ ಮಾಡಲಿಕ್ಕೆ ಬಂದಿದ್ದರು ಎಂಬುದನ್ನು ಇತಿಹಾಸ ಸಾಕ್ಷಿ ಇದೆ. ಇತಿಹಾಸ ಓದಿದರೆ ಸಾಕು. ಆದರೆ ಇತಿಹಾಸ ಗೊತ್ತಿಲ್ಲದೆ ಅಥವಾ ಗೊತ್ತಿದ್ದು ಜನರನ್ನು ಮರಳು ಮಾಡುವಂಥ ಕುತಂತ್ರವನ್ನು ನಾವು ಎಚ್ಚರಿಕೆ ಮಾಡಲಿಕ್ಕಾಗಿ ಇಂಥ ಅಭಿಯಾನವನ್ನು ನಾವು ಮಾಡ್ತಾ ಇದ್ದೇವೆ. ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಿತು ನಾನು ಪದ್ಮರಾಜರವರು ಒಂದು ಮಾತು ಹೇಳಿದರು ಅವತ್ತು. ನಮಗೂ ಕೂಡ ಒಂಥರ ಆಗ್ತದೆ ಮುಸಲ್ಮಾನನು ಜಿಹಾದಿ ಎಂದು ಕರೆಯುವಾಗ. ಅದಕ್ಕೆ ಯಾಕೆ ನೀವು ಸ್ಪಷ್ಟತೆ ಕೊಡುವುದಿಲ್ಲ? ನಾನು ಬಹಳ ಬೇಸರದಿಂದ ಹೇಳ್ತೇನೆ, ಈ ಸಮುದಾಯದ 10% ಮಂದಿ
ಉತ್ತರಿಸಲು ಆರಂಭಿಸಿದರೆ ಎಲ್ಲ ಸುಳ್ಳುಗಳು ಇಲ್ಲಿ ಧ್ವಂಸಗೊಳ್ಳುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇದು ಕೇವಲ ಒಂದು ಸಂಘಟನೆಗೆ ಸೀಮಿತಗೊಳ್ಳಬಾರದು, ಕೇವಲ ಆಯ್ದ ವ್ಯಕ್ತಿಗಳಿಗೆ ಸೀಮಿತಗೊಳ್ಳಬಾರದು. 100% ಅಲ್ಲ, ಮುಸ್ಲಿಂ ಸಮುದಾಯದ 10 ಮಂದಿ, 10% ಮಂದಿ, 100ರಲ್ಲಿ 10 ಮಂದಿ ನಮಗೆ ಕೇಳಲ್ಪಡುವಂತಹ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವೇನು ಎಂದು ಹೇಳಲು ಆರಂಭಿಸಿದರೆ ಈ ಸುಳ್ಳುಕೋರರ ಸುಳ್ಳುಗಳು ಅಲ್ಲಿಗೆ ನಿಲ್ಲುತ್ತದೆ. ವಾಸ್ತವಿಕತೆಯನ್ನು ಜನರಿಗೆ ನಾವು ತಿಳಿಸಬೇಕಾಗಿದೆ. ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಕುರಿತು ಒಂದು ಸ್ಪಷ್ಟವಾದಂತಹ ನಮ್ಮ ಒಂದು ಚಿತ್ರಣ ಇದೆ. ಈ ಪ್ರವಾದಿ ಯಾರು? ಇಸ್ಲಾಮಿ ದೃಷ್ಟಿಕೋನದಿಂದ ಮಾತ್ರ ಅಲ್ಲ, ಪಾರಂಪರಿಕವಾಗಿರುವಂತಹ ಮಾನವೀಯ ದಾರ್ಶನಿಕರ ದೃಷ್ಟಿಕೋನದಿಂದಲೂ ಹೇಳುವಾಗ ಈ ಪ್ರವಾದಿಗಳು ನೈಸರ್ಗಿಕವಾಗಿರುವಂತಹ ವಸ್ತುಗಳ ಹಾಗೆ ಯಾವುದೇ ನಿರ್ದಿಷ್ಟ ವಿಭಾಗಕ್ಕೋ ನಿರ್ದಿಷ್ಟ ದೇಶಕ್ಕೋ ನಿರ್ದಿಷ್ಟ ಜನಾಂಗಕ್ಕೋ ಸೀಮಿತವಾಗಿರುವವರಲ್ಲ. ಬದಲಾಗಿ ಇವರು ಪ್ರತಿಯೊಂದು ಜೀವಿಗೂ ಈ ನಿಸರ್ಗಕ್ಕೂ ಸೇರಿದವರಾಗಿದ್ದಾರೆ. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇವಲ ಮುಸಲ್ಮಾನರ ಪ್ರವಾದಿ ಅಲ್ಲ, ಬದಲಾಗಿ ಮುಸಲ್ಮಾನರು ಅವರನ್ನು ತನ್ನ ಪ್ರವಾದಿ ಎಂದು ಘೋಷಿಸಿದಾಗ ಅಥವಾ ನಂಬಿದ್ದರಿಂದ ಅವರ ಪ್ರವಾದಿಯಾಗಿದ್ದಾರೆ. ಯಾರೆಲ್ಲ ಈ ಪ್ರವಾದಿಯನ್ನು ತನ್ನ ಪ್ರವಾದಿ ಎಂದು ಹೇಳುತ್ತಾರೋ ಈ ಪ್ರವಾದಿ ಅವರ ಪ್ರವಾದಿಯಾಗಿದ್ದಾರೆ, ಈ ಪ್ರವಾದಿ ಮನುಕುಲದ ಪ್ರವಾದಿಯಾಗಿದ್ದಾರೆ ಎಂಬ ಸಾರ್ವತ್ರಿಕ ಸಂದೇಶವನ್ನು ಸಾರಲು ಯುನಿಎಫ್ ಕರ್ನಾಟಕ ಕಳೆದ 19 ವರ್ಷದಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ಮಾತಿನ ಮಧ್ಯದಲ್ಲಿ ಸ್ವಾಮೀಜಿಗಳು ಹೇಳಿದರು, ಎಲ್ಲ ಜಾತಿ ಧರ್ಮದಲ್ಲಿ ಎಲ್ಲ ಧರ್ಮಗಳಲ್ಲಿ ಜಾತಿ ವ್ಯವಸ್ಥೆ ಇದೆ. ಇಲ್ಲ, ಇಸ್ಲಾಮಿನಲ್ಲಿ ಜಾತಿ ವ್ಯವಸ್ಥೆ ಇಂದಿಗೂ ಕೂಡ ಇಲ್ಲ. ಮುಸಲ್ಮಾನರಲ್ಲಿ ಜಾತಿ ವ್ಯವಸ್ಥೆ ಇಲ್ಲ, ಮುಸಲ್ಮಾನರಲ್ಲಿ ಪಂಗಡಗಳಿಲ್ಲ, ಮುಸಲ್ಮಾನರಲ್ಲಿ ಗೋತ್ರಗಳಿಲ್ಲ, ಮುಸಲ್ಮಾನರಲ್ಲಿ ಕುಲಗಳಿಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿಗೆ ಆಗಮಿಸಿದ ಕಾಲದಲ್ಲಿ ಜನರು ವಿಭಾಜಿಸಲ್ಪಟ್ಟಿದ್ದರು. ವಿವಿಧ ಜಾತಿಗಳಲ್ಲಿ, ವಿವಿಧ ಗೋತ್ರಗಳಲ್ಲಿ, ವಿವಿಧ ಪಂಗಡಗಳಲ್ಲಿ, ವರ್ಣದ ಆಧಾರದಲ್ಲಿ, ಭಾಷೆಗಳ ಆಧಾರದಲ್ಲಿ ಅಥವಾ ಪ್ರದೇಶಗಳ ಆಧಾರದಲ್ಲಿ ವಿಂಗಡಿಸಲ್ಪಟ್ಟಿದ್ದಂತಹ ಮನುಷ್ಯರನ್ನು ಒಂದೇ ವೇದಿಕೆಯಲ್ಲಿ ತಂದಂತಹ ಹಿರಿಮೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಸಲ್ಲುತ್ತದೆ. ಮಾತ್ರವಲ್ಲ, ಈಗ ಅಂಬೇಡ್ಕರ್ ಕುರಿತು ಒಂದು ಜನಜಾಗೃತಿ ಆರಂಭಗೊಂಡಿದೆ. ನಾನು ಭಾವಿಸ್ತೇನೆ ಇಂತಹ ಕುತಂತ್ರಿಗಳ ಬಾಯಿಯಿಂದ ಉದುರುವಂತಹ ವಚನಗಳು ಅಥವಾ ಮಾತುಗಳು, ವಚನ ನಾನು ಸ್ವಲ್ಪ ಗೌರವವಾಗಿ ಹೇಳಿದ್ದೇನೆ, ಮಾತುಗಳು ಅದು ಮುಂದೊಂದು ದಿನ ಕ್ರಾಂತಿಗೆ ನಾಂದಿ ಹಾಡುತ್ತದೆ ಎಂಬ ವಾಸ್ತವಿಕತೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಶ್ರೀಮಂತ ಕುಲದಲ್ಲಿ, ಶ್ರೀಮಂತ ಮನೆತನದಲ್ಲಿ ಹುಟ್ಟಿ ಬೆಳೆದವರಾಗಿದ್ದರು. ಮಾತ್ರ ಅಲ್ಲ, ಆಗಿನ ಕಾಲದಲ್ಲಿ ಇದ್ದಂಥ ಜಾತಿ ಪದ್ಧತಿಯಲ್ಲಿ ಸವರ್ಣೀಯ ವ್ಯಕ್ತಿಯಾಗಿದ್ದರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೀಳ್ ಜಾತಿಯಲ್ಲಿ ಅಥವಾ ಇನ್ನಿತರ ಜಾತಿಯಲ್ಲಿ ಹುಟ್ಟಿದವರಲ್ಲ, ಬದಲಾಗಿ ಆ ಕಾಲದ ಕುರೈಶರ ಪ್ರಮುಖ ಬನು ಹಾಶಿಮ್ ಮನೆತನಕ್ಕೆ ಸೇರಿದವರಾಗಿದ್ದರು. ಆದರೆ ಅವರು ತನ್ನ ಬಳಿ ಕೂರಿಸುತ್ತಿದ್ದಂಥ ವ್ಯಕ್ತಿಗಳು ಅಬಿಸೀನಿಯಾದ ಕರಿಯ ಗುಲಾಮರಾಗಿದ್ದಂಥ ಹಜರತ್ ಬಿಲಾಲ್ ಆಗಿದ್ದರು. ಪಂಕ್ತಿ ಭೇದಗಳನ್ನು ಅವತ್ತೇ ಧ್ವಂಸಗೊಳಿಸಿದಂಥ ಪ್ರವಾದಿಯಾಗಿದ್ದರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮತ್ತು ಈ ರೀತಿ ಮನುಷ್ಯ ಸ್ವಾತಂತ್ರ್ಯ ಎಂದರೆ ಏನು? ಈಗ ನೋಡಿ, ಈ ದೇಶ 5000 ವರ್ಷಗಳ ಇತಿಹಾಸ ಇದೆ. ಪ್ರಾಚೀನ ಸಂಸ್ಕೃತಿಗಳಲ್ಲಿ ಒಂದಾಗಿರುವಂಥ ನಮ್ಮ ದೇಶ, ಈ ದೇಶಕ್ಕೆ ಪರಂಪರೆ ಇದೆ. ಈಗ ಈಗಿರುವಂಥ ಪ್ರಧಾನಮಂತ್ರಿ ಆರಂಭದಲ್ಲಿ ಬಂದಾಗ ಕೆಲವು ಪತ್ರಿಕೆಗಳು, ಕೆಲವು ಸಾಹಿತಿಗಳು, ಕೆಲವು ಲೇಖಕರು, ಕೆಲವು ಭಾಷಣಕರ್ತರು ಮತ್ತು ಕೆಲವು ಅಂಧಭಕ್ತರು ಹೇಳಿದ್ದು 2000 ವರ್ಷಗಳ ಗುಲಾಮಗಿರಿಯಿಂದ ವಿಮೋಚನೆಗೊಂಡಿದೆ ಈ ದೇಶ. ಅವರಿಗೆ ದೇಶದ ಇತಿಹಾಸವೇ ಗೊತ್ತಿಲ್ಲ. ಈ ದೇಶದ ಸಂಸ್ಕೃತಿ ಎಷ್ಟು ಉತ್ಕೃಷ್ಟ ಮಟ್ಟದಲ್ಲಿದೆ ಎಂಬುದನ್ನು ತಾವು ಅದನ್ನು ಓದಬೇಕು, ತಿಳಿಯಬೇಕು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ದೇಶದಲ್ಲಿ ಹುಟ್ಟಿದವರಲ್ಲ, ಆದರೆ ಈ ಪ್ರವಾದಿಯ ಅನುಯಾಯಿಗಳು, ಈಗಿರುವಂಥ ಅನುಯಾಯಿಗಳು ಈ ದೇಶದಲ್ಲಿ ಹುಟ್ಟಿದವರು. ಆದರೆ ಪ್ರವಾದಿಯ ಸಮಾನತೆಯ ಸಂದೇಶವನ್ನು, ಅವರ ವಾಸ್ತವಿಕ ಸಂದೇಶವನ್ನು ಅದು ಸತ್ಯವೆಂದು ನಂಬಿದ ಬಳಿಕ ಬಿಲ್ಲವರೇ ಮುಸಲ್ಮಾನರಾದರು, ದಲಿತರೇ ಮುಸಲ್ಮಾನರಾದರು, ಜೈನರೇ ಮುಸಲ್ಮಾನರಾದರು, ಬುದ್ಧರೇ ಮುಸಲ್ಮಾನರಾದರು. ಯಾವ ಭಾರತೀಯ ಮುಸಲ್ಮಾನ ಪಾಕಿಸ್ತಾನಿ ಅಲ್ಲ ಎಂಬ ಸಂದೇಶವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಕೂಡ ಬಯಸುತ್ತೇವೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಂದಾಗ ಜಾತಿಯ ಆಧಾರಿತ ವ್ಯವಸ್ಥೆಯನ್ನು ಅವರು ಒಂದೇ ಒಂದು ಸಂದೇಶದ ಮೂಲಕ ಅದನ್ನು ಅಳಿಸಿ ಹಾಕಿದರು. ಪ್ರವಾದಿ ಹೇಳಿದರು, ಯಾ ಅಯ್ಯುಹನ್ನಾಸ್, ಓ ಮನುಷ್ಯರೇ, ಇನ್ನ ಖಲಕ್ನಾಕುಂ ಮಿನ್ ذಕರಿನ್ ವ ಉನ್ಸಾ,
ನಾವು ನಿಮ್ಮನ್ನು ಓರ್ವ ಪುರುಷನಿಂದಲೂ ಓರ್ವ ಸ್ತ್ರೀಯಿಂದಲೂ ನಾವು ನಿಮ್ಮನ್ನು ಸೃಷ್ಟಿಸಿದ್ದೇವೆ. ಯಾರು ಹೇಳುತ್ತಾನೆ? ಈ ಜಗತ್ತಿನ ಸೃಷ್ಟಿಕರ್ತೆ ಹೇಳುವ ಮಾತು. ಓರ್ವ ಪುರುಷನಿಂದ ಓರ್ವ ಸ್ತ್ರೀಯಿಂದ ನಿಮ್ಮನ್ನು ನಾವು ಸೃಷ್ಟಿಸಿದ್ದೇವೆ. ವಜಅಲ್ನಾಕುಂ ಶುಊಬನ್ ವ ಕಬಾಯಿಲ್, ನಿಮ್ಮನ್ನು ವಿವಿಧ ಗೋತ್ರಗಳಲ್ಲಿ, ವಿವಿಧ ಪಂಗಡಗಳಲ್ಲಿ, ವಿವಿಧ ಜಾತಿಗಳಲ್ಲಿ ನಾವು ಹಂಚಿದ್ದೇವೆ. ಜಾತಿಯ ನಿರ್ಮೂಲನ ಇಸ್ಲಾಂ ಎಂದೂ ಮಾಡಿಲ್ಲ. ಆದರೆ ಇಸ್ಲಾಂ ಜಾತೀಯತೆಯ ನಿರ್ಮೂಲನ ಮಾಡಿದೆ. ನೀವು ಯಾವುದೇ ಪಂಗಡದಲ್ಲಿ ಹುಟ್ಟಲಿ, ಆದರೆ ನೀವೆಲ್ಲರೂ ಸಮಾನರು ಎಂಬ ಸಂದೇಶವನ್ನು ಹೇಳಿದರು. ಆ ಬಳಿಕ ಅಲ್ಲಾಹನ ಪ್ರವಾದಿ ಹೇಳುತ್ತಾರೆ, ವಜಅಲ್ನಾಕುಂ ಶುಊಬನ್ ವ ಕಬಾಯಿಲ ಲಿತಆರಫು ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ. ನಿಮ್ಮಲ್ಲಿ ಶ್ರೇಷ್ಠರು ಯಾರು? ನಿಮ್ಮಲ್ಲಿ ಮನುಷ್ಯರಲ್ಲಿ ಶ್ರೇಷ್ಠರು ಯಾರು? ಈಗ ಶ್ರೇಷ್ಠರು ಅಥವಾ ಸವರ್ಣೀಯರು ಅವರ್ಣೀಯರು ಎಂಬ ಭೇದ ಭಾವ ಅದು ಮನುಷ್ಯರು ಮಾಡಿದ್ದು. ದೇವನು ಹೇಳುತ್ತಾನೆ, ನಿಮ್ಮಲ್ಲಿ ಶ್ರೇಷ್ಠರು ಯಾರು ಎಂದರೆ ನಿಮ್ಮಲ್ಲಿ ಅತಿ ಹೆಚ್ಚು ದೇವಭಕ್ತಿಯುಳ್ಳವರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕಾದಿಂದ ವಲಸೆ ಹೋಗುತ್ತಾರೆ ಮದೀನಾಕ್ಕೆ. 8 ವರ್ಷಗಳ ಬಳಿಕ 10,000 ಸೈನಿಕರೊಂದಿಗೆ ಮಕ್ಕಾಗೆ ಮರಳುತ್ತಾರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಯಾವ ಭೂಮಿಯಲ್ಲಿ ತನ್ನ ವಚನಗಳನ್ನು ತಿರಸ್ಕರಿಸಲಾಯಿತೋ, ಯಾವ ಭೂಮಿಯಲ್ಲಿ ತನ್ನನ್ನೇ ತಿರಸ್ಕರಿಸಿದ್ರೋ, ಯಾವ ಭೂಮಿಯಲ್ಲಿ ತನ್ನ ಅನುಯಾಯಿಗಳನ್ನು ಮರ್ಜಿಸಿದರೋ, ಯಾವ ಭೂಮಿಯಲ್ಲಿ ತನ್ನ ಮಕ್ಕಳನ್ನು ಕೊಂದರೋ, ಆ ಭೂಮಿಗೆ ದಿಗ್ವಿಜಯಿಯಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರವೇಶಿಸುತ್ತಾರೆ. ಏಕದೇವೋಪಾಸನ ಕೇಂದ್ರವಾಗಿತ್ತು ಕಾಬಾಲಯ. ಆ ಕಾಬಾಲಯದಲ್ಲಿ ವಿಗ್ರಹಗಳನ್ನು ಮುಕ್ತಿಗೊಳಿಸಿದ ಬಳಿಕ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಬಾಲಯದ ಕೀಲಿ ಕೈಯನ್ನು ಕೇಳುತ್ತಾರೆ. ಆಗಿನ ಕಾಲದಲ್ಲಿ ಯಾರ ಕೈಯಲ್ಲಿತ್ತೋ ಆ ಕೀಲಿ ಕೈಯನ್ನು ಕೇಳುತ್ತಾರೆ. ಆ ಬಳಿಕ ಸುತ್ತು ನೋಡುತ್ತಾರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. 10,000 ಮಂದಿ ಅನುಯಾಯಿಗಳಿದ್ದಾರೆ. ಮಕ್ಕಾ ವಿಜಯ ಆಗಿದೆ. ಮಕ್ಕಾದಲ್ಲಿ ದಿಗ್ವಿಜಯಿಯಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರವೇಶಿಸಿದ್ದಾರೆ. ಕಾಬಾ ಎಂಬ ಏಕದೇವೋಪಾಸನ ಮತ್ತು ಪವಿತ್ರವಾದಂತಹ ದೇವಾಲಯದ ಕೀಲಿ ಕೈಯನ್ನು ಅದನ್ನು ತೆರೆಯಲಿಕ್ಕಾಗಿ ಕೀಲಿ ಕೈಯನ್ನು ಕೇಳುತ್ತಾರೆ. ಪ್ರವಾದಿ ಕೈಗೆ ಕೀಲಿ ಕೈಯನ್ನು ಕೊಡಲಾಯಿತು. ಆಗ ಪ್ರವಾದಿ ಸುತ್ತು ನೋಡುತ್ತಾರೆ. ಜನರು ಎನಿಸಿದ್ರು, ಇವರು ಪ್ರವಾದಿ ತನ್ನ ಆಪ್ತ ಸಂಗಾತಿ, ಶ್ರೇಷ್ಠ ಅಥವಾ ಜಾತಿ ಶ್ರೇಷ್ಠರಾಗಿರುವಂತಹ ಸವರ್ಣೀಯ ವ್ಯಕ್ತಿಯಾಗಿರುವಂತಹ ಅಬೂಬಕ್ಕರನ್ನು ಹುಡುಕುತ್ತಿದ್ದಾರೋ ಎಂದು ಭಾವಿಸುತ್ತಾರೆ. ಆ ಬಳಿಕ ಎಲ್ಲರೂ ಹೇಳ್ತಾರೆ, ಇಲ್ಲಿ ಅಬೂಬಕ್ಕರ್ ಇದ್ದಾರೆ ಅಲ್ಲ, ಇಲ್ಲಿ ಉಮರ್ ಇದ್ದಾರೆ ಅಲ್ಲ. ಅಲ್ಲಾಹನ ಪ್ರವಾದಿ ಕೇಳುತ್ತಾರೆ, ಆ ಅಬಿಸೀನಿಯಾದ ಕರಿಯ ಕಪ್ಪಗಿನ ಗುಲಾಮ ಬಿಲಾಲ್ ಎಲ್ಲಿದ್ದಾರೆ? ಅಲ್ಲಾಹನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿನ ಕಾಲದಲ್ಲಿ ಸವರ್ಣೀಯರು ಮಾತ್ರ ಪ್ರವೇಶಿಸಲು ಸಾಧ್ಯವಿದ್ದಂತಹ ಅದರ ಸುತ್ತು, ಅದರ ವರಾಂಡದ ಒಳಗೂ ಕೂಡ ವಸ್ತ್ರವನ್ನು ಧರಿಸಲು ನಿಷೇಧಿಸಲ್ಪಟ್ಟಿದ್ದಂತಹ, ಎಲ್ಲ ರೀತಿಯ ಸಾಮಾಜಿಕ ವ್ಯವಸ್ಥೆಗಳಿಂದ ಬಹಿಷ್ಕರಿಸಲ್ಪಟ್ಟಿದ್ದಂತಹ, ಆರ್ಥಿಕವಾಗಿ ಬಹಳಷ್ಟು ಹಿಂದುಳಿದಂತಹ, ಸಮಾಜದಲ್ಲಿ ಪ್ರಾಣಿಗಿಂತಲೂ ಕೀಳಾಗಿ ಕಾಣಲ್ಪಡುವಂತಹ ಒಂದು ವ್ಯಕ್ತಿಯನ್ನು ಪ್ರವಾದಿ ಕರೆಯುತ್ತಾರೆ ಮತ್ತು ಹೇಳುತ್ತಾರೆ, ಬಿಲಾಲ್ ಖುಜಿಲ್ ಮಿಫ್ತಾ, ಇದನ್ನು ನೀನು ಹಿಡಿ ಮತ್ತು ಆ ಕಾಬಾಲಯದ ದ್ವಾರವನ್ನು ತೆರೆ ಎಂದು ಆದೇಶಿಸಿದಾಗ ಜಗತ್ತೇ ಇಂದಿನ ತನಕ ಇದಕ್ಕೆ ಪರ್ಯಾಯ ಇಷ್ಟರ ತನಕ ಕಾಣಲೇ ಇಲ್ಲ. ಅಂದರೆ ಜಾತಿಯ ವ್ಯವಸ್ಥೆಯನ್ನು ಅಲ್ಲಾಹನ ಪ್ರವಾದಿ ಹೇಳುತ್ತಾರೆ, ನನ್ನ ಕಾಲಿನ ಬುಡದಲ್ಲಿ ನಾನು ಚಿವುಟಿ ಹಾಕಿದ್ದೇನೆ. ಆದ್ದರಿಂದ ಇಂದಿನ ಬಳಿಕ ಮನುಷ್ಯರು ಯಾರೂ ಕೂಡ ಮೇಲಲ್ಲ, ಯಾರೂ ಕೂಡ ಕೀಳಲ್ಲ, ನಿಮ್ಮಲ್ಲಿ ಧರ್ಮಭಕ್ತರು ದೇವಭಕ್ತರು ಮಾತ್ರ ಶ್ರೇಷ್ಠರು ಎಂಬಂತಹ ಸಮಾನತೆ ಸಂದೇಶವನ್ನು ಸಾರಿದರು. ಮಹಮೂದ್ ಗಜ್ನವಿ ಎಂಬ ರಾಜ ಈ ದೇಶದಲ್ಲಿ ಇದ್ದ. ಮಹಮೂದ್ ಗಜ್ನವಿಯ ನೀವು ಚರಿತ್ರೆ ಓದಿದರೆ ಬಹಳ ಶ್ರೀಮಂತ ರಾಜನಾಗಿದ್ದ. ಒಮ್ಮೆ ಅವರು ಹೀಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣ ಬೆಳೆಸುತ್ತಿರುವ ಸಂದರ್ಭದಲ್ಲಿ ಮಸೀದಿಯಲ್ಲಿ ಅಜಾನ್ ಕರೆ ಕೇಳುತ್ತಾರೆ. ಅಜಾನ್ ಕರೆ ಕೇಳಿದಾಗ ಮಹಮೂದ್ ಗಜ್ನವಿ ಎಂಬ ದೆಹಲಿಯ ಸುಲ್ತಾನ್ ನಮಾಜಿಗಾಗಿ ಮಸೀದಿ ಒಳಗೆ ಪ್ರವೇಶಿಸುತ್ತಾರೆ. ಅವರ ಹಿಂಬಾಲಕರು, ಅವರ ಸೇವಕರಾಗಿದ್ದಂತಹ ಗುಲಾಮನಾಗಿದ್ದಂತಹ ಅಯಾಜ್ ಎಂಬ ಆ ಕಪ್ಪಗಿನ ಹುಡುಗ ಕೂಡ ಮಸೀದಿಗೆ ಪ್ರವೇಶಿಸುತ್ತಾನೆ. ನಮಾಜಿಗಾಗಿ ನಿಲ್ಲಲಾಗುತ್ತದೆ. ಇಮಾಮ್ ಎದುರು ನಿಲ್ಲುತ್ತಾರೆ. ಇಮಾಮಿನ ಹಿಂಬದಿಯಲ್ಲಿ ಈ ರಾಜ ನಿಲ್ಲುತ್ತಾನೆ ಮತ್ತು ಆ ರಾಜನ ಭುಜಕ್ಕೆ ಭುಜ ತಾಗಿಸಿಕೊಂಡು ಕಾಲಿಗೆ ಕಾಲಿ ತಾಗಿಸಿಕೊಂಡು ನಿಂತವರು ಬೇರೆ ಯಾರೂ ಅಲ್ಲ, ಇದೇ ರಾಜರ ಗುಲಾಮ ಅಯಾಜ್ ಆಗಿದ್ದರು. ಇಂತಹ ಸಮಾನತೆ ಸಂದೇಶವನ್ನು 6ನೇ ಶತಮಾನದಲ್ಲಿ ಅದನ್ನು ಬೋಧಿಸಿ ಅನುಷ್ಠಾನಿಸಿ ಹೋದಂಥ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇವತ್ತು ಕೂಡ ಮುಸಲ್ಮಾನರು ಜಗತ್ತಿನ ಯಾವುದೇ ಮಸೀದಿಯಲ್ಲಿ, ಯಾವುದೇ ಪ್ರದೇಶದ ಯಾವುದೇ ಭಾಷೆ ಆಡುವಂತಹ ಒಬ್ಬ ಮುಸಲ್ಮಾನ ಯಾವುದೇ ಮಸೀದಿಯಲ್ಲಿ ಪ್ರಾರ್ಥಿಸಬಹುದು ಮಾತ್ರ ಅಲ್ಲ,
ಒಂದು ವೇಳೆ ಒಂದು ವೇಳೆ ದೆಹಲಿಗೆ ಹೋದಾಗ ದೆಹಲಿಯ ಮಸೀದಿಯಲ್ಲಿ ಅವತ್ತು ಇಮಾಮ್ ಇಲ್ಲದಿದ್ದರೆ ಯಾರಾದರೂ ನನ್ನನ್ನು ಕರೆದು ಇಮಾಮ್ ಕೂಡ ನಿಲ್ಲಿಸಬಹುದು. ಅಷ್ಟು ಸಮಾನತೆಯ ಸಂದೇಶವನ್ನು ಜಗತ್ತಿನಲ್ಲಿ ತಾರತಮ್ಯವನ್ನು ಅಳಿಸಿ ಹಾಕಿದಂತಹ ಮಹಾನುಭಾವರಾಗಿದ್ದರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮತ್ತು ಸಮಯದ ಬಹಳ ಅಭಾವವಿದೆ, ಅದರ ಒಂದು ವಿಚಾರವನ್ನು ಹೇಳ ಬಯಸುತ್ತೇನೆ. ಸ್ತ್ರೀಯರ ಬಗ್ಗೆ, ಜಿಹಾದ್ನ ಬಗ್ಗೆ ನಾನು ಮಾತು ಹೇಳ ಬಯಸ್ತೇನೆ. ಈ ಜಿಹಾದಿ ಎಂಬ ಪದ ಅರಬಿ ಪದ ಅಲ್ಲದು, ಮತ್ತು ಉರ್ದು ಪದವೂ ಅಲ್ಲ, ಬ್ಯಾರಿ ಪದವೂ ಅಲ್ಲ. ಇದನ್ನು ಈ ದೇಶದ ಅಧಿಕಾರವನ್ನು ಗ್ರಹಿಸಲಿಕ್ಕಾಗಿ ಪ್ರಯತ್ನ ಪಡುತ್ತಿದ್ದಂತಹ ಕಿರಾತಕರು ಸೃಷ್ಟಿಸಿದಂಥ ಪದ ಇದು ಜಿಹಾದಿ. ಈ ಜಿಹಾದಿ ಎಂಬ ಪದ ನಮಗೆ ಪರಿಚಯವಿಲ್ಲ, ಜಿಹಾದ್ ನಮಗೆ ಪರಿಚಯ ಇದೆ. ಜಿಹಾದ್ ಅಂದರೆ ಏನು? ಈಗ ಮಹಾಭಾರತ ಕುರಿತು ಹೇಳಿದರು. 18 ದಿನಗಳ ಕುರುಕ್ಷೇತ್ರ ಯುದ್ಧ ನಡೆಯಿತು. ಈಗ ಕುರ್ಆನನ್ನು ಓದುವಾಗ ಕುರ್ಆನ್ನ ಬಗ್ಗೆ ಆಕ್ಷೇಪಗಳಿವೆ, ಕೆಲವರಿಗೆ ಕುರ್ಆನ್ನ ಬಗ್ಗೆ ಆಕ್ಷೇಪಗಳಿವೆ, ಮತ್ತು ಕುರ್ಆನ್ನಲ್ಲಿ ಆ ರೀತಿ ಪ್ರಚೋದಿಸಲಾಗಿದೆ. ಕುರ್ಆನ್ ಓದಿದ್ದರಿಂದಲೇ ಮುಸ್ಲಿಂ ರಾಷ್ಟ್ರಗಳಲ್ಲಿ ಮುಸಲ್ಮಾನರು ಹಿಂಸಾವಾದಿಗಳಾಗಿದ್ದಾರೆ ಎಂಬ ಬೊಬ್ಬೆ ಹೊಡೆಯುವಂಥ ಜನರು ಆಲಿಸಬೇಕು. ಜಗತ್ತಿನ ಎಲ್ಲ ಪವಿತ್ರ ಗ್ರಂಥಗಳಲ್ಲಿ ಯುದ್ಧದ ವಿಚಾರವನ್ನು ಪ್ರಸ್ತಾಪಿಸಲಾಗಿದೆ, ವಿಷಯವನ್ನು ಪ್ರಸ್ತಾಪಿಸಲಾಗಿದೆ. ಮಹಾಭಾರತ ಮತ್ತು ರಾಮಾಯಣ ಎಂಬ 2 ಪುರಾಣಗಳು ಈ ದೇಶದಲ್ಲಿದೆ. ಮತ್ತು ನಮಗೆ ಗೊತ್ತಿರಬೇಕು, ಮಹಾಭಾರತ ಯುದ್ಧ ನಡೆದದ್ದು ಮತ್ತು ರಾಮಾಯಣದಲ್ಲಿ ಯುದ್ಧ ನಡೆದದ್ದು ಕೂಡ ಯಾತಕ್ಕಾಗಿ? ಸ್ತ್ರೀಗಾಗಿ ನಡೆದಂಥ ಯುದ್ಧ. ದ್ರೌಪದಿಯ ವಸ್ತ್ರ ಅಪಹರಿಸಿದ ಕಾರಣಕ್ಕಾಗಿ ನಡೆದಂಥ ಕುರುಕ್ಷೇತ್ರದ ಯುದ್ಧ, ಆ ಬಳಿಕ ಸ್ತ್ರೀಯನ್ನು ಅಪಹರಿಸಿದ ಕಾರಣಕ್ಕಾಗಿ ನಡೆದಂಥ ಒಂದು ಯುದ್ಧ. ಈ ಯುದ್ಧಗಳು ಏನು? ಇದು ಧರ್ಮ ಯುದ್ಧ. ಈ ಲಂಕಾಕಾಂಡ ಎಂಬ ರಾಮಾಯಣದ ಲಂಕಾಕಾಂಡವನ್ನು ತಾವು ತೆರೆದು ನೋಡಿದರೆ ಅದರಲ್ಲಿ ಇರುವುದೇ ಯುದ್ಧಗಳು. ಅಂದರೆ ಯುದ್ಧ ಯಾತಕ್ಕಾಗಿ? ಈಗ ಅದನ್ನೇ ಅವರು ಪ್ರಸ್ತಾಪಿಸಿದ ಆರಂಭದಲ್ಲಿ. ನಮ್ಮ ಡೇಸ ಅವರು ಹೇಳಿದರು, ಈ ಜಗತ್ತಿನಲ್ಲಿ ಅನೀತಿಗಳು, ಅನ್ಯಾಯಗಳು, ಅನಾಚಾರಗಳು, ಅತ್ಯಾಚಾರಗಳು ಅದು ವಿಜೃಂಭಿಸಿದಾಗ ಈ ಜಗತ್ತಿನಲ್ಲಿ ಶಾಂತಿಯನ್ನು ಮರುಸ್ಥಾಪಿಸಲಿಕ್ಕಾಗಿ ಪ್ರವಾದಿಗಳ ಆಗಮನವಾಗುತ್ತದೆ. ಪ್ರವಾದಿಗಳು ಬಂದು ತನ್ನ ನಯವಾದಂತಹ ಮಾತುಗಳ ಮೂಲಕ, ಕೃತಿಗಳ ಮೂಲಕ, ಅಥವಾ ತನ್ನ ಕಾರ್ಯಗಳ ಮೂಲಕ, ತನ್ನ ಕರ್ಮಗಳ ಮೂಲಕ ಜನರನ್ನು ಅಭಿಸಂಬೋಧಿಸುತ್ತಾರೆ. ಆದರೂ ಕೂಡ ದುಷ್ಟರು ಬಲಾಢ್ಯರಾದಾಗ ಆ ದುಷ್ಟರನ್ನು ಸದೆಬಡಿಯಲಿಕ್ಕಾಗಿ ಎಲ್ಲ ಕಾಲದಲ್ಲೂ ಯುದ್ಧ ನಡೆದಿದೆ, ಇಸ್ಲಾಮಿನಲ್ಲೂ ಕೂಡ ಯುದ್ಧ ನಡೆದಿದೆ. ಆದರೆ ಕಳಿಂಗದಲ್ಲಿ ಯುದ್ಧ ನಡೆದಾಗ ನಾನು ಇನ್ನು ಮುಂದೆ ಯುದ್ಧ ಮಾಡುವುದಿಲ್ಲ ಎಂದು ಹೇಳಿದಂಥ ಯುದ್ಧಕ್ಕೂ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಕಾಲದಲ್ಲಿ ನಡೆದಂಥ ಯುದ್ಧಕ್ಕೂ ಅಜಗಜ ವ್ಯತ್ಯಾಸವಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲದಲ್ಲಿ 25ಕ್ಕಿಂತಲೂ ಹೆಚ್ಚು ಯುದ್ಧ ನಡೆದಿದೆ, ಮತ್ತು ಪ್ರಮುಖ 7 ಯುದ್ಧಗಳು ನಡೆದಿವೆ. ಆ ಯುದ್ಧಗಳಲ್ಲಿ ಕೇವಲ ಬೆರಳೆಣಿಕೆ ಜನರು ಮಾತ್ರ ಅದರಲ್ಲಿ ಕೊಲ್ಲಲ್ಪಟ್ಟಿದ್ದಾರೆ, ಸಾಯಿಸಲ್ಪಟ್ಟಿದ್ದಾರೆ. ಲಕ್ಷದಷ್ಟು ಜನರು ಕೂಡ ಸಾಯಿಸಿಲ್ಲ. ಮತ್ತು ಎಲ್ಲ ಯುದ್ಧಗಳು ಕೂಡ ಪ್ರತಿರೋಧದ ಯುದ್ಧಗಳಾಗಿವೆ ಹೊರತು ಅದು ಆಕ್ರಮಣವಾಗಿರಲಿ ಎಂಬ ವಾಸ್ತವಿಕತೆಯನ್ನು ನಾವು ಅರ್ಥ ಮಾಡಿಸಬೇಕಾಗಿದೆ. ಇವತ್ತು ಜನರು ಹೇಳುವುದು, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬದ್ರ್ ಯುದ್ಧ ನಡೆಸಿದ್ದಾರೆ, ಉಹುದ್ ಯುದ್ಧ ಮಾಡಿದ್ದಾರೆ, ಖಂದಕ್ ಯುದ್ಧ ಮಾಡಿದ್ದಾರೆ. ಎಲ್ಲ ಯುದ್ಧಗಳು ಪ್ರತಿರೋಧದ ಯುದ್ಧಗಳು, ಎಲ್ಲ ಯುದ್ಧಗಳು ತನ್ನನ್ನು ರಕ್ಷಿಸುವಂಥ ಯುದ್ಧಗಳಾಗಿದ್ದವು ಪ್ರವಾದಿಗಳ. ಆದರೆ ಎಂದೂ ಕೂಡ ಪ್ರವಾದಿಗಳು ಆಕ್ರಮಣಕಾರಿಯಾಗಿ, ಜಗತ್ತನ್ನು ಜಯಿಸಲಿಕ್ಕಾಗಿ, ಪ್ರದೇಶಗಳನ್ನು ವಶಪಡಿಸಲಿಕ್ಕಾಗಿ ಒಂದೇ ಒಂದು ಯುದ್ಧ ಮಾಡಿದ ಚರಿತ್ರೆ ಇಲ್ಲ. ಅಷ್ಟು ಮಾತ್ರವಲ್ಲ, ಪವಿತ್ರ ಕುರ್ಆನ್ನ ಬಗ್ಗೆ ಹೇಳುವಂಥ ಜನರು, ಮುಸಲ್ಮಾನರನ್ನು ಜಿಹಾದಿಗಳು ಹೇಳುವಂಥ ಜನರು ಅವರು ಅರ್ಥ ಮಾಡಿಕೊಳ್ಳಬೇಕು. ಪವಿತ್ರ ಕುರ್ಆನ್ನಲ್ಲಿ ಅನೇಕ ವಚನಗಳು ನಿಮಗೆ ಆಕ್ಷೇಪಾರ್ಹವಾಗಿ ಕಾಣಬಹುದು, ಆದರೆ ಅದರಲ್ಲಿ ಇನ್ನೂ ಅನೇಕ ವಚನಗಳಿವೆ. ವೈನ್ ಅಹದು ಮಿನಲ್ ಮುಶ್ರಿಕೀನ ಇಸ್ತಜಾರಕ ಫಅಜಿರ್ಹು ಹತ್ತಾ ಯಸ್ಮಾ ಕಲಾಮ್ ಅಲ್ಲಾಹನು ಹೇಳುತ್ತಾನೆ, ಯುದ್ಧ ಭೂಮಿಯಲ್ಲಿ ನಿಮ್ಮೊಂದಿಗೆ ಯುದ್ಧ ಮಾಡುವಂತಹ ಶತ್ರುಗಳು ಒಂದು ವೇಳೆ ತನ್ನ ಪ್ರಾಣದ ಭಯದಿಂದ ತನ್ನ ಆಯುಧಗಳನ್ನು ಕೆಳಗಿಳಿಸಿ ಶರಣಾದರೆ, ನಿಮ್ಮ ಮುಂದೆ ಶರಣಾಗಲಿಕ್ಕಾಗಿ ಅವರು ಹುಡುಕುವಂಥ ನೆವನಗಳೇನು? ನಿಮ್ಮ ಗ್ರಂಥವನ್ನು ನಾನು ಆಲಿಸ ಬಯಸುತ್ತೇನೆ, ನಿಮ್ಮ ಧರ್ಮವನ್ನು ನಾನು ಕೇಳ ಬಯಸುತ್ತೇನೆ ಎಂದು ಯುದ್ಧ ಭೂಮಿಯಲ್ಲಿ ಯಾರಾದರೂ ತನ್ನ ಪ್ರಾಣ ರಕ್ಷಿಸಲಿಕ್ಕಾಗಿ, ಶರಣಾಗಲಿಕ್ಕಾಗಿ, ಅಭಯ ಪ್ರಾಪ್ತಿಗಾಗಿ ನಿಮ್ಮ ಧರ್ಮದ ಕುರಿತು ಕೇಳುವ ಇಂಗಿತವನ್ನು ವ್ಯಕ್ತಪಡಿಸಿದರೆ ಅವರಿಗೆ ಧರ್ಮವನ್ನು ಬೋಧಿಸಿರಿ.
ಯಾರು ಹೇಳುತ್ತಾರೆ? ಇದೇ ಪವಿತ್ರ ಕುರ್ಆನ್ನಲ್ಲಿ ಹೇಳಲಾಗಿದೆ, ನಿಮ್ಮ ಶತ್ರುಗಳು ನಿರಾಯುಧರಾಗಿ ನಿಸ್ಸಹಾಯಕರಾಗಿ ನಿಮ್ಮ ಕೈಗೆ ಬಂದಾಗ, ಇನ್ನು ಒಂದೇ ಏಟಿನಲ್ಲಿ ಆತನ ರುಂಡ ಮುಂಡ ಬೇರೆ ಬೇರೆ ಆಗುವಾಗ, ಆ ಸಂದರ್ಭದಲ್ಲಿ ತನ್ನ ಪ್ರಾಣ ಭಿಕ್ಷೆಗಾಗಿ ಆತ ನಿಮ್ಮ ಗ್ರಂಥವನ್ನು ಆಲಿಸ ಬಯಸಿದರೆ, ನಿಮ್ಮ ಧರ್ಮವನ್ನು ತಿಳಿಯ ಬಯಸಿದರೆ, ಯುದ್ಧ ಭೂಮಿಯಲ್ಲೂ ನೀವು ಅವನಿಗೆ ನಿಮ್ಮ ಧರ್ಮವನ್ನು ತಿಳಿಯಪಡಿಸಿರಿ. ಆ ತಿಳಿಯಪಡಿಸಿದ ಬಳಿಕ ಆತ ಹೇಳುತ್ತಾನೆ, ನಾನು ನನ್ನ ಊರಿಗೆ ಹೋಗ ಬಯಸುತ್ತೇನೆ, ನನ್ನ ಪತ್ನಿ ಮಕ್ಕಳ ಜೊತೆ ನಾನು ವಾಸಿಸ ಬಯಸುತ್ತೇನೆ ಹೇಳಿದರೆ, ಫ ಅಜಿರುಹು ಹತ್ತಾ ಯಸ್ಮಾ ಕಲಾಮ್ ಅಲ್ಲಾಹ್ ಸುಮ್ಮ ಅಬ್ಲಗುಹು ಮಅಮನ, ನೀವು ಆ ಪ್ರದೇಶಕ್ಕೆ ಆತನು ಬಿಟ್ಟು ಬನ್ನಿರಿ, ಆ ಶತ್ರುವನ್ನು ಕಂಡು ಕೊಲ್ಲಬೇಡಿರಿ ಎಂದು ಆದೇಶ ಈ ಪವಿತ್ರ ಕುರ್ಆನ್ನಲ್ಲಿದೆ. ಹೀಗಿರುವಾಗ ಇದರ ಅನುಯಾಯಿಗಳು ಆಗುವುದಾದರೂ ಹೇಗೆ? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಮ್ಮೆ ತನ್ನ ಅನುಯಾಯಿಗಳಿಗೆ ಹೇಳಿದರು, ನೀವು ನಿಮಗೆ ಸಿಹಿ ತಿಂಡಿಗಳನ್ನು ಕೊಂಡು ಹೋಗುವಾಗ ನಿಮ್ಮ ಮನೆಯ ನೆರೆಯಲ್ಲಿ ಅನೇಕ ಬಡ ಮಕ್ಕಳಿರುತ್ತಾರೆ, ಆದ್ದರಿಂದ ನೀವು ನಿಮ್ಮ ಮಕ್ಕಳಿಗೆ ಖರೀದಿಸುವಾಗ ನಿಮ್ಮ ನೆರೆಯಲ್ಲಿರುವಂತಹ ಬಡ ಮಕ್ಕಳಿಗೂ ಕೂಡ ತಿಂಡಿ ತಿನಿಸುಗಳನ್ನು ಖರೀದಿಸಿರಿ. ಆಗ ಪ್ರವಾದಿಯ ಕಾಲದಲ್ಲಿದ್ದಂಥ ಅನುಯಾಯಿಗಳು ಬಡವರಾಗಿದ್ದರು. ಪ್ರವಾದಿಗಳೇ, ನಾವು ಬಡವರು, ನಾವು ಬಹಳ ಕಷ್ಟದಿಂದ ಏನಾದರೂ ತಿಂಡಿ ತಿನಿಸುಕೊಂಡು ಕೊಂಡೋಗುವಾಗ ನಮ್ಮ ನೆರೆಯವರಿಗೂ ಕೂಡ ಕೊಡಬೇಕೆಂದು ಹೇಳಿದಾಗ ಅಲ್ಲಾಹನ ಪ್ರವಾದಿ ಹೇಳುತ್ತಾರೆ, ನಿಮ್ಮಲ್ಲಿ ಸಾಮರ್ಥ್ಯವಿಲ್ಲವೆಂದಾದರೆ ನಿಮ್ಮ ಮಕ್ಕಳು ತಿಂದಂತಹ ಸಿಪ್ಪೆಯನ್ನು ಹೊರಗೆಸೆಯಬೇಡಿರಿ, ಯಾಕೆಂದರೆ ಬಡ ಮಕ್ಕಳು ಕಂಡಾಗ ಕಣ್ಣಲ್ಲಿ ಕಣ್ಣೀರು ಬರುತ್ತದೆ, ಇದು ಕ್ರೂರತನವಾಗಿದೆ ಎಂದು ಕಲಿಸಿದಂಥ ಪ್ರವಾದಿಗಳು ಭಯೋತ್ಪಾದಕ ನಾಯಕನಾಗಲು ಹೇಗೆ ಸಾಧ್ಯ ಎಂಬ ವಾಸ್ತವಿಕತೆಯನ್ನು ಜನತೆಗೆ ನಾವು ತಿಳಿಸ ಬಯಸುತ್ತೇವೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಮ್ಮೆ ಹೇಳಿದರು, ತನ್ನ 15ನೇ ವಯಸ್ಸಿನಲ್ಲಿ ಫಿಜ್ಜಾರ್ ಎಂಬ ಒಂದು ಯುದ್ಧ ನಡೆಯಿತು. ಆ ಯುದ್ಧವನ್ನು ಕೊನೆಗಾಣಿಸಲಿಕ್ಕಾಗಿ ಪ್ರವಾದಿ ಆಗದ ಕಾಲದಲ್ಲಿ, ಇನ್ನೂ ಪ್ರವಾದಿ ಆಗಿರಲಿಲ್ಲ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 40ನೇ ವರ್ಷದಲ್ಲಿ ಪ್ರವಾದಿಯಾಗಿದ್ದರು. ಪ್ರವಾದಿ ಆಗುವ ಮುಂಚೆ ತನ್ನ 15ನೇ ವಯಸ್ಸಿನಲ್ಲಿ ಮನೆಗಳಿಗೆ ಭೇಟಿ ಕೊಟ್ಟು ಈ ಯುದ್ಧವನ್ನು ಕೊನೆಗಾಣಿಸಬೇಕೆಂಬ ವಿನಂತಿಯನ್ನು ಮಾಡಿ ಯುದ್ಧವನ್ನು ಕೊನೆಗಾಣಿಸಿದರು. ತನ್ನ 60ನೇ ವಯಸ್ಸಿನಲ್ಲಿ ಜಗತ್ತು ತನ್ನ ಕೈಯಲ್ಲಿದ್ದಾಗ, ಲಕ್ಷದಷ್ಟು ಅನುಯಾಯಿಗಳು ತನ್ನ ಒಂದು ಆಜ್ಞೆಗೆ ಏನು ಬೇಕಾದರೂ ಮಾಡುವಂಥ ಪರಿಸ್ಥಿತಿಗೆ ಬಂದಾಗ ಅಲ್ಲಾಹನ ಪ್ರವಾದಿ ಹೇಳುತ್ತಾರೆ, ನಾನು ಯುದ್ಧವನ್ನು ವಿರೋಧಿಸುತ್ತೇನೆ. ಸಂಘರ್ಷಗಳ ಸಮಯದಲ್ಲಿ ಶಾಂತಿಯ ಸ್ಥಾಪನೆಗಾಗಿ ಯಾರಾದರೂ ನನ್ನನ್ನು ಕರೆದರು, ಅದು ಒಂದು ವೇಳೆ ಅವರು ಬಹುಧರ್ಮೀಯರಾಗಿರಬಹುದು ಅಥವಾ ಅನ್ಯ ಧರ್ಮೀಯರಾಗಿರಬಹುದು, ನನ್ನನ್ನು ಕರೆದರೆ ಶಾಂತಿಯ ಸಂದೇಶಕ್ಕಾಗಿ, ಶಾಂತಿಯ ಸಂಧಾನಕ್ಕಾಗಿ ನಾನು ಈಗಲೂ ಸಿದ್ಧನಿದ್ದೇನೆ ಎಂದು ಹೇಳಿದಂಥ ಪ್ರವಾದಿಗಳು ಕ್ರೂರಿಯಾಗಲು ಹೇಗೆ ಸಾಧ್ಯ? ಅಂದರೆ ವಾಸ್ತವ ಜನರಿಗೆ ಗೊತ್ತಿಲ್ಲ, ಪ್ರವಾದಿ ಯಾರು ಎಂಬುದು ಜನರಿಗೆ ತಿಳಿದಿಲ್ಲ. ಈ ಜಿಲ್ಲೆಯನ್ನು ಕೋಮು ವಿಷಮಕಾರಿ ಜಿಲ್ಲೆಯನ್ನಾಗಿ ಮಾರ್ಪಡಿಸುವಂಥ ಜನ. ನಾವು ನಿನ್ನೆ ಮೀಟಿಂಗ್ ಕೂತಾಗ ನಮ್ಮ ಕಾರ್ಯದರ್ಶಿ ಅವರು ಹೇಳಿದರು, ಇಲ್ಲಿ ಧ್ರುವೀಕರಣ ಆಗಿದೆ, ಸ್ಪಷ್ಟವಾದಂಥ ಧ್ರುವೀಕರಣ ಆಗಿದೆ. ಮುಸ್ಲಿಂ ಫ್ಲ್ಯಾಟುಗಳಲ್ಲಿ ಹಿಂದೂಗಳು ಬರುವುದಿಲ್ಲ ಮತ್ತು ಹಿಂದೂಗಳ ಫ್ಲ್ಯಾಟ್ ಮುಸಲ್ಮಾನಿಗೆ ಕೊಡುವುದಿಲ್ಲ, ಅಂತಹ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಯಾರು ಮಾಡಿದ್ದು? ಯಾಕಾಗಿ ಮಾಡಲಾಗಿದೆ? ಇದನ್ನು ಸರಿಪಡಿಸುವವರು ಯಾರು? ನಾನು ಕಾಂಗ್ರೆಸ್ ಪಕ್ಷದ ಜಾತ್ಯತೀತತೆ ಎಂದು ಹೇಳಲ್ಪಡುವಂತಹ ಕಾಂಗ್ರೆಸ್ ಪಕ್ಷ ಅಥವಾ ಇನ್ನಿತರ ಪಕ್ಷದ ಸದಸ್ಯರಿಗೆ ಹೇಳುವುದು, ಜಾತ್ಯತೀತತೆ ಕೇವಲ ಮತಗಳಿಕೆಯ ಮಂತ್ರವಾಗಿರಬಾರದು, ವಾಸ್ತವಿಕತೆಯನ್ನು ಜನರಿಗೆ ಮುಟ್ಟಿಸುವಂತಹ ತಂತ್ರವಾಗಿರಬೇಕು. ನಿಮಗೂ ಕೂಡ ಜವಾಬ್ದಾರಿ ಇದೆ, ನಿಮಗೂ ಕೂಡ ಹೊಣೆಗಾರಿಕೆ ಇದೆ. ಬಂಧುತ್ವದ ಸಂದೇಶವನ್ನು ಸಾರುವಂಥ ಒಂದು ಕಾಲ ಸನ್ನಿಹಿತವಾಗಿದೆ. ಈ ಜಿಲ್ಲೆ ನಾಶವಾಗುತ್ತಿರುವಂತಹ ಸಂದರ್ಭಗಳಲ್ಲಿ ಅದನ್ನು ಕಂಡು ಕುಳಿತುಕೊಳ್ಳುವುದು ಅದು ದೊಡ್ಡ ಮೂರ್ಖತನ, ಹೆಡ್ಡತನ ಮಾತ್ರವಲ್ಲ, ಅದು ಪಲಾಯನವಾದವಾಗಿದೆ ಎಂಬುದು ಯೂನಿಯನ್ ಕರ್ನಾಟಕದ ಸಂದೇಶವಾಗಿದೆ. ಆದ್ದರಿಂದಲೇ ಯೂನಿಯನ್ ಕರ್ನಾಟಕ ಎಲ್ಲ ಧರ್ಮೀಯರನ್ನು ವೇದಿಕೆ ಕರೆಯುತ್ತದೆ, ಎಲ್ಲ ಧರ್ಮೀಯರನ್ನು ವೇದಿಕೆ ಮುಂಭಾಗ ಕರೆಯುತ್ತದೆ ಮತ್ತು ಹೇಳುತ್ತದೆ, ಪ್ರವಾದಿಗಳ ಸಂದೇಶವನ್ನು ನೀವು ಕೇಳಿರಿ, ನಿಮ್ಮ ಕ್ರಿಸ್ತರ ಸಂದೇಶ ನಮಗೆ ಬೋಧಿಸಿರಿ, ನಿಮ್ಮ ಕಲ್ಪನೆ ನಮಗೆ ಬೋಧಿಸಿರಿ. ಈಗ ನಾನು ಮೊನ್ನೆ ದೀಪಾವಳಿಯ ಒಂದು ಕಾರ್ಯಕ್ರಮಕ್ಕೆ, ಸೌಹಾರ್ದ ಕಾರ್ಯಕ್ರಮ ಕರೆದಿದ್ದರು. ನಾನಾಗ ಅಲ್ಲಿ ಹೋದೆ. ನಮ್ಮ ಐವನ್ ಡಿಸೋಜ್ ಅವರು ಏರ್ಪಡಿಸಿದ ಕಾರ್ಯಕ್ರಮ. ಆಗ ನಾನು ಒಂದು ಮಾತು ಹೇಳಿದೆ, ಕೆಲವರಿಗೆ ಹಿಡಿಸಿತು, ಕೊನೆಗೆ ಹೇಳಿದ್ದೆ, ಇವನು ಮಾತನಾಡುವುದು ಹೀಗೆ, ಹೆಚ್ಚಿನವರು ನನ್ನನ್ನು ವೇದಿಕೆ ಕರೆಸುವುದಿಲ್ಲ, ಸ್ವಾಮೀಜಿಗೆಲ್ಲ ಹೆಚ್ಚಿನವರು ನನ್ನ ಕರೆಸುವುದಿಲ್ಲ. ಯಾಕೆಂದರೆ ನಾನು ಹೇಳಿದ್ದೆ, ವೇದಿಕೆಗಳಲ್ಲಿ ಬರ್ತಾರೆ ಕೆಲವರು, ಹಿಂದೂಗಳಿದ್ದರೆ, ಬಹುಸಂಖ್ಯಾತರು ವೇದಿ ಮುಂಭಾಗ ಹಿಂದೂಗಳಿದ್ದರೆ, ಇಷ್ಟು ಉತ್ತಮವಾದಂತಹ ಹಿಂದೂ ಧರ್ಮ, ಅದಕ್ಕಿಂತ ಶ್ರೇಷ್ಠವಾದ ಧರ್ಮ ಬೇರೆ ಇಲ್ಲ ಎಂದು ಹೇಳುವುದು ಯಾವ ಮುಸಲ್ಮಾನ ಹೇಳುವುದು? ಯಾಕೆ? ಅವರ ಚಪ್ಪಾಳೆ ಗಿಟ್ಟಿಸಲಿಕ್ಕಾಗಿ. ಮುಸಲ್ಮಾನರು ಬಹುಸಂಖ್ಯಾತ ಇದ್ದರೆ, ಅಬ್ಬು ನನ್ನ ಮಿತ್ರ, ಖಾದರ್ ನನ್ನ ಮಿತ್ರ, ಅವನು ನನ್ನ ಮಿತ್ರ, ಎಲ್ಲ ನನ್ನ ಮಿತ್ರ ಸಮಸ್ಯೆಯಲ್ಲಿರುವಾಗ ಯಾರು ಕೂಡ ಮಿತ್ರರಲ್ಲ. ಅಮಾಯಕರು ಬಂಧಿಸಿದಾಗ ಯಾರು ಬೀದಿಗಿಳಿಬೇಕು?
ಮುಸಲ್ಮಾನರಾದರೆ ಈಗ ಮುಸಲ್ಮಾನರ ಪರವಾಗಿ ನಿಂತರೆ ನನಗೆ 2 ಮತಗಳು ಕಡಿಮೆ ಬೀಳುತ್ತದೆ ಭಯದಿಂದಾಗಿ ಒಂದು ವೇಳೆ ಬೀಡಿಗಿಳಿಯದಿದ್ದರೆ ನೀವು ಈ ದೇಶ ಹಾಳು ಮಾಡುವುದರಲ್ಲಿ ನಿಮ್ಮ ಪಾತ್ರ ಕೂಡ ಇದೆ ಎಂದು ಜನತೆ ತೀರ್ಮಾನ ಮಾಡುತ್ತಾರೆ. ಆದ್ದರಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ತಾವನು ಅಲಲ್ ಬಿರ್ರಿ ವತ್ತಖ್ವಾ, ತಾವನು ಅಲಲ್ ಬಿರ್ರಿ ವತ್ತಖ್ವಾ, ದೇವಭಕ್ತಿಯ ಮತ್ತು ಸತ್ಕರ್ಮದ ಕಾರ್ಯಗಳಲ್ಲಿ ಪರಸ್ಪರ ಸಹಕಾರ ಕೊಡಿರಿ. ವಲಾ ತಾವನು ಅಲಲ್ ಇಸ್ಮಿ ವಲ್ ಉದ್ವಾನ್, ಪಾಪ ಕಾರ್ಯಗಳಲ್ಲಿ ದ್ವೇಷದ ಕಾರ್ಯಗಳಲ್ಲಿ ಯಾರಿಗೂ ಕೂಡ ಸಹಕಾರ ಮಾಡಬೇಡಿರಿ. ಅಲ್ಲಾಹನ ಪ್ರವಾದಿ ಒಮ್ಮೆ ಹೇಳ್ತಾರೆ, ಉನ್ಸುರ್ ಅಖಾಕ ವಾಲಿಮನ್ ಔ ಮದಲೂಮ, ಅಕ್ರಮಿ ಮತ್ತು ಅಕ್ರಮಿಸಲ್ಪಟ್ಟವನನ್ನು ಸಹಾಯ ಮಾಡಿರಿ, ಮರ್ದಕನನ್ನು ಮತ್ತು ಮರ್ದಿತನನ್ನು ಸಹಾಯ ಮಾಡಿರಿ ಎಂದು ಕೇಳಿದಾಗ ಅಲ್ಲಾಹನ ಪ್ರವಾದಿಯಲ್ಲಿ ಕೇಳಲಾಯಿತು, ಮರ್ದಿತನನ್ನು ನಾವು ಸಹಾಯ ಮಾಡಬಹುದು, ಮರ್ದಕನನ್ನು ನಾವು ಹೇಗೆ ಸಹಾಯ ಮಾಡುವುದು? ಅಲ್ಲಾಹನ ಪ್ರವಾದಿ ಹೇಳುತ್ತಾರೆ, ಮರ್ದಕ ಮರ್ದಿಸುವಾಗ ಆತನ ಕೈಯನ್ನು ಹಿಡಿರಿ, ಆತ ಹೊಡೆಯದಂತೆ ನೋಡಿಕೊಳ್ಳಿರಿ, ಇದು ಅತಿ ದೊಡ್ಡ ಜಿಹಾದ್ ಆಗಿದೆ. ನಾನು ನನ್ನ ಮಾತು ಮುಗಿಸುವ ಮುಂಚೆ ಬಹಳ ದೀರ್ಘವಾದಂಥ ವಿಚಾರಗಳಿವೆ. ಯಾಕೆಂದರೆ ಇಸ್ಲಾಮಿನ ಕುರಿತು, ಪ್ರವಾದಿಯ ಕುರಿತು, ಕುರ್ಆನ್ನ ಕುರಿತು ಅಷ್ಟು ಮಟ್ಟಕ್ಕೆ ಅಪಕಲ್ಪನೆಗಳನ್ನು ಪಸರಿಸಲಾಗಿದೆ. ತುಷ್ಟೀಕರಣ ಎಂಬ ಪದವನ್ನು ಪ್ರಯೋಗಿಸಿಕೊಂಡು ದಶಕಗಳಿಂದ ಮುಸಲ್ಮಾನರನ್ನು ವಂಚಿಸಲಾಗಿದೆ. ತುಷ್ಟೀಕರಣ ಎಂಬ ಪದವನ್ನು ಬಳಸಿ ಮುಸಲ್ಮಾನನ್ನು ವಂಚಿಸಲಾಗಿದೆ. ಮುಸಲ್ಮಾನರು ಬಲಿಪಶುಗಳು, ತನ್ನ ಪರವಾದಂಥ ಹಕ್ಕನ್ನು ಪಡೆಯಲು ಇನ್ನೂ ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೇ ರಾಜಕೀಯ ಪಕ್ಷಗಳ ಕೈಗೊಂಬೆಗಳಾಗಿ ಅಥವಾ ಯಾವುದೇ ಸಾಮಾಜಿಕ ಸಂಘಟನೆಗಳ ಸೇವಕರಾಗಿ ಕೆಲಸ ಮಾಡುವಂತಹ ಒಂದು ಪರಿಸ್ಥಿತಿಗೆ ತಳ್ಳಲ್ಪಟ್ಟಂತಹ ಸಮುದಾಯವನ್ನು ಅಲ್ಲಾಹನು ಹೇಳುತ್ತಾನೆ, ಓ ಮುಸಲ್ಮಾನರೇ, ಕುಂತುಂ ಖೈರ ಉಮ್ಮ, ನೀವು ಅತಿ ಶ್ರೇಷ್ಠ ಸಮುದಾಯವಾಗಿದ್ದೀರಿ. ನೀವು ಮರ್ದಕರಲ್ಲ, ನೀವು ಮರ್ದಿತರೂ ಆಗಬಾರದು. ನೀವು ಯಾರು? ನೀವು ಶ್ರೇಷ್ಠ ಸಮುದಾಯ. ಸ್ವಾತಂತ್ರ್ಯ, ಮಾನವ ಸ್ವಾತಂತ್ರ್ಯವೇನು ಎಂಬುದನ್ನು ಜಗತ್ತಿಗೆ ನೀವು ತೋರ್ಪಡಿಸಿದವರು. ಮಾತ್ರವಲ್ಲ, ಜನರು ಜಾತಿಗಳಲ್ಲಿ, ಕುಲಗಳಲ್ಲಿ, ಭಾಷೆಗಳಲ್ಲಿ, ವರ್ಣಗಳಲ್ಲಿ ವಿಂಗಡಿಸಲ್ಪಟ್ಟಾಗ ಎಲ್ಲರೂ ಏಕೋದರ ಸಹೋದರರು, ಒಂದೇ ತಂದೆ ತಾಯಿಯ ಮಕ್ಕಳು, ಒಂದೇ ದೇವನ ದಾಸರೆಂಬ ಸಂದೇಶವನ್ನು ಕೊಟ್ಟಾಗ ಕೇವಲ ಓರ್ವ ಪ್ರವಾದಿ ಅದನ್ನು ಈ ಸಂದೇಶ ಕೊಟ್ಟ ಬಳಿಕ ಇವತ್ತು 200 ಚಿಲ್ಲರ ರಾಷ್ಟ್ರಗಳಲ್ಲಿ 58 ಮುಸ್ಲಿಂ ರಾಷ್ಟ್ರಗಳಿವೆ. ಈ ಎಲ್ಲ ರಾಷ್ಟ್ರಗಳ ಅನುಯಾಯಿಗಳು ಈ ಸಂದೇಶವನ್ನು ಒಪ್ಪಿದರು ಮತ್ತು ಹೇಳಿದರು. ಇವತ್ತು ಕೂಡ ಈ ಜಗತ್ತಿನ ಅತಿ ಶ್ರೇಷ್ಠ ಮಸೀದಿಗಳಲ್ಲಿ ಒಂದು ಮಸೀದಿ ಆಗಿರುವಂತಹ ಮದೀನಾದಲ್ಲಿರುವಂತಹ ಮಸೀದಿ, ಪ್ರವಾದಿಯ ಮಸ್ಜಿದ್ ನಬವಿ, ಅಲ್ಲಿ ಇಫ್ತಾರ್ಗಾಗಿ ಜನರು ಕುಳಿತುಕೊಂಡಾಗ ಒಬ್ಬ ಬಡವ ಈಗ ಕೂಲಿ ಕೆಲಸ ಮಾಡಿ ಆಗ ಮಸೀದಿಗೆ ಬರ್ತಾನೆ, ಆತ ಕುಳಿತುಕೊಳ್ಳುತ್ತಾನೆ. ಆತ ಸಮೀಪಕ್ಕೆ ಬಂದು ಕುಳಿತುಕೊಳ್ಳುವವರು ಯಾರು? ಆ ದೇಶದ ರಾಜಕುಮಾರ. ಇಂತಹ ಪಂಕ್ತಿ ಭೇದಗಳನ್ನು ಮುರಿದವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಇಂತಹ ಭಾಷಾ ವ್ಯತ್ಯಾಸಗಳನ್ನು ಮುರಿದವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆದ್ದರಿಂದಲೇ ಮುಸಲ್ಮಾನರು ಜಗತ್ತಿನ 58 ರಾಷ್ಟ್ರಗಳಿಗೆ ಹೋದರೂ ಯಾವುದೇ ರಾಷ್ಟ್ರದಲ್ಲಿ ಯಾವುದೇ ಮಸೀದಿಯಿಂದ ನೀನು ಇಲ್ಲಿ ಬರಬೇಡ, ನೀನು ಇಂಥ ಜಾತಿಯವೆಂದು ದೂಡುವ ಪರಿಸ್ಥಿತಿ ಇಲ್ಲ. ಯಾಕೆಂದರೆ ಅಂತಹ ಒಂದು ಸಾರ್ವತ್ರಿಕ ಸಂದೇಶ ಪ್ರವಾದಿ ಕೊಟ್ಟಿದ್ದಾರೆ. ಜಿಹಾದ್ ಎಂಬುದು ಒಂದು ಅರಬಿ ಪದವಾಗಿದೆ. ಜಹದ್ ಎಂಬ ಪದದಿಂದ ಬಂದಂಥ ಪದ. ಜಹದ್ ಅಂದರೆ ಪರಿಶ್ರಮ. ಜಿಹಾದ್ ಅಂದರೆ ಒಬ್ಬರನ್ನು ಕೊಲ್ಲು ಎಂದು ಹೇಳಲಾಗಿಲ್ಲ ಪವಿತ್ರ ಕುರ್ಆನ್ನಲ್ಲಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೂಡ ಹೇಳಲಿಲ್ಲ. ಒಮ್ಮೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯುದ್ಧದಿಂದ ಬಂದರು. ಬಂದಾಗ ಹೇಳಿದರು, ನಾವು ಚಿಕ್ಕ ಜಿಹಾದ್ದಿಂದ ದೊಡ್ಡ ಜಿಹಾದ್ಗೆ ಹೋಗ್ತಾ ಇದ್ದೇವೆ. ಆಗ ಅನ್ಯಾಯಿಗಳು ಕೇಳಿದರು, ಅದು ಅಷ್ಟು ದೊಡ್ಡ ಜಿಹಾದ್ ಅಂದರೆ ಎಷ್ಟು ಮಂದಿ ಸೈನಿಕರ ವಿರುದ್ಧ ಹೋರಾಟ? ಅಲ್ಲಾಹನ ಪ್ರವಾದಿ ಹೇಳುತ್ತಾರೆ, ನಿಮ್ಮ ಹೃದಯದ ವಿರುದ್ಧ, ನಿಮ್ಮ ಆತ್ಮದ ವಿರುದ್ಧ ನೀವು ನಡೆಸುವಂಥ ಹೋರಾಟ ಜಗತ್ತಿನ ಅತಿ ದೊಡ್ಡ ಜಿಹಾದ್ ಆಗಿದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಕಲ್ಮಶ ಮುಕ್ತ, ವೈರತ್ವ ಮುಕ್ತ, ಅದೇ ರೀತಿ ಸಹಿಷ್ಣುತೆ ಇರುವಂತಹ ಒಂದು ಹೃದಯವನ್ನು ನೀವು ಒಂದು ವೇಳೆ ಸಂಪಾದಿಸಿದರೆ ಅದು ಅತಿ ದೊಡ್ಡ ಜಿಹಾದ್ ಆಗಿದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ. ಅಲ್ಲಾಹನ ಪ್ರವಾದಿ ಹೇಳುತ್ತಾರೆ, ಈ ಶರೀರದಲ್ಲಿ ಒಂದು ಮಾಂಸಖಂಡವಿದೆ. ಆ ಮಾಂಸಪಿಂಡ ಒಂದು ವೇಳೆ ಹಾಳಾದರೆ ಶರೀರವೇ ಹಾಳಾಗುತ್ತದೆ. ಆ ಮಾಂಸಖಂಡ ಒಂದು ವೇಳೆ ಸ್ವಚ್ಛವಾದರೆ ಇಡೀ ಶರೀರವೇ ಸ್ವಚ್ಛವಾಗುತ್ತದೆ. ಅಲ್ಲಾಹನ ಪ್ರವಾದಿಯಲ್ಲಿ ಕೇಳಲಾಯಿತು, ಶರೀರದಲ್ಲಿರುವಂತಹ, ದೇಹದಲ್ಲಿರುವಂತಹ ಆ ಮಾಂಸಖಂಡ ಯಾವುದು ಕೇಳಿದಾಗ ಅಲ್ಲಾಹನ ಪ್ರವಾದಿ ಹೇಳುತ್ತಾರೆ, ಹೃದಯ. ನೀವು ಹೃದಯವನ್ನು ಕಲ್ಮಶರಹಿತರನ್ನಾಗಿ ಮಾಡಿ ಜಗತ್ತೇ ಕಲ್ಮಶರಹಿತವಾಗುತ್ತದೆ ಎಂಬ ಸಂದೇಶವನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊಟ್ಟರು. ಈ ಸಂದೇಶ ಪುಸ್ತಕಗಳ ಮೂಲಕ, 4 ಪುಟಗಳ ಕೃತಿಗಳ ಮೂಲಕ, ಭಾಷಣಗಳ ಮೂಲಕ, ಸಂವಾದಗಳ ಮೂಲಕ ಯೂನಿಯನ್ ಆಫ್ ಕರ್ನಾಟಕ ಕಳೆದ 19 ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದೆ.
ನಮಗೆ ಮುಸಲ್ಮಾನರ ಬೆಂಬಲ ಕೂಡ ಅಷ್ಟು ಸಿಕ್ಕಿಲ್ಲ. ನಮಗೆ ನಾವು ಬೆಂಬಲ ಕೇಳ್ತಾ ಇರುವುದಲ್ಲ, ಮುಸಲ್ಮಾನರು ಅರ್ಥ ಮಾಡಿಕೊಳ್ಳಬೇಕು, ಈ ದೇಶದಲ್ಲಿ ನಿಮ್ಮ ಅಸ್ತಿತ್ವವನ್ನು ರಕ್ಷಿಸಬೇಕಾದರೆ ನಿಮ್ಮ ಬಗ್ಗೆ ತಕರಾರು ಎಬ್ಬಿಸುವಂಥ ತಕರಾರುಗಳಿಗೆ ನೀವು ಉತ್ತರಿಸಲೇಬೇಕು. ಒಂದು ವೇಳೆ ನೀವು ಉತ್ತರಿಸದಿದ್ದರೆ ನೀವು ನಿರ್ನಾಮ ಆಗ್ತೀರಿ. ನ ಸಮझोगे तो मिट जाओगे हिंदी मुसलमानों, न समझोगे तो मिट जाओगे हिंदी मुसलमानों. दास्तानों तक न रहेगी तुम्हारी दास्तानों में, दास्तान तक न रहेगी तुम्हारी दास्तानों में. ಇತಿಹಾಸದ ಪುಟಗಳಿಂದ ನಿಮ್ಮನ್ನು ಮರೆಯಲಾದ ಇಲ್ಲಿ ನಿಮ್ಮನ್ನು ಮರೆಯುವವರು, ಅವರು ನಿಮ್ಮನ್ನು ತೆಗೆದು ಹಾಕುವವರು, ನಿಮ್ಮನ್ನು ಮೂಲೋತ್ಪಾಟನ ಮಾಡುವವರು. ಈ ದೇಶಕ್ಕೆ ಇಸ್ಲಾಂ ಬಂದಾಗ ಸ್ವಾಮಿ ವಿವೇಕಾನಂದ ಅವರು ಹೇಳಿದರು, ಈ ದೇಶದಲ್ಲಿ ಮಹಮ್ಮದರಿಯ ಆಗಮನ ಈ ದೇಶಕ್ಕೆ ಒಂದು ದೇವಾನುಗ್ರಹವಾಗಿತ್ತು. ಒಂದು ವೇಳೆ ಬರದಿರುತ್ತಿದ್ದರೆ ಬಂಗಾಳದ ರೈತರು ಜಮೀನ್ದಾರ ಕೈಯಿಂದ ಅವರು ಹೊಡೆದು ತಿಂದು ಸಾಯ್ತಾ ಇದ್ದರು. ಜಮೀನ್ದಾರ ಕೈಯಿಂದ ರೈತರನ್ನು ರಕ್ಷಿಸಿದ್ದು ಮಹಮ್ಮದೀಯ ಧರ್ಮವಾಗಿದೆ ಹೇಳಿದವರು ಯಾವುದೇ ಒಬ್ಬ ಮೌಲ್ವಿ ಅಲ್ಲ, ಮುಲ್ಲಾ ಅಲ್ಲ, ಸ್ವಾಮಿ ವಿವೇಕಾನಂದರು. ನಾನು ನನ್ನ ಮಾತನ್ನು ಮುಗಿಸುವ ಮುಂಚೆ ಹೇಳ್ತೇನೆ, ಬಿಲ್ಲವರು ಹೆಚ್ಚಾಗಿ ಗೌರವಿಸುವಂತಹ ಪೂಜ್ಯನೀಯ ಭಾವದಿಂದ ನೋಡುವಂತಹ ನಾರಾಯಣ ಗುರು ಅವರು ಪ್ರವಾದಿ ಮುಹಮ್ಮದ್ ಸಲಾ ಅತಿ ದೊಡ್ಡ ಅಭಿಮಾನಿಯಾಗಿದ್ದರು. ಅತಿ ದೊಡ್ಡ ಅಭಿಮಾನಿಯಾಗಿದ್ದರು. ಒಂದೇ ದೇವರು, ಒಂದೇ ಕುಲ, ಒಂದೇ ಮತ ಎಂಬ ಈ ಸಿದ್ಧಾಂತ ಪ್ರವಾದಿಯಿಂದಲೇ ಅವರು ಕರಗತ ಮಾಡಿಕೊಂಡಿದ್ದರು ಎಂಬುದು ಅವರ ಆತ್ಮಚರಿತ್ರೆ ಓದಿದಾಗ ನಮಗೆ ತಿಳಿದು ಬರುತ್ತದೆ. ಆದ್ದರಿಂದ ಎಲ್ಲ ಸಾರ್ವಜನಿಕರಿಗೆ ವಿನಂತಿಸುವುದೇನೆಂದರೆ ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಕಾರ್ಯಕ್ರಮಗಳು ಹೆಚ್ಚಾಗಿ ನಾವು ಮಾಡಬೇಕು. ಹಿಂದೂ ಧರ್ಮಗಳನ್ನು ಇಲ್ಲಿರುವ ಕಾರಣಕ್ಕಾಗಿ ನಮ್ಮ ಸಹೋದರ ಧರ್ಮವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅಷ್ಟೇ ಭರಾಟೆಯಲ್ಲಿ ಇಸ್ಲಾಮನ್ನು, ಕುರ್ಆನನ್ನು, ಶರೀಯತ್ತನ್ನು, ಪ್ರವಾದಿಗಳನ್ನು ಜಗತ್ತಿಗೆ ಬೋಧಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ಎಂದು ನಾವು ವಾಸ್ತವಿಕತೆಯನ್ನು ಜನತೆಯ ಮುಂದೆ ಇಡುತ್ತೇವೆಯೋ, ನಾನು ಹೇಳುತ್ತೇನೆ, ಅಸತ್ಯ ಎಂಬುದು ಕಾರ್ಗತ್ತಲೆ. ಒಂದು ಚಿಕ್ಕ ಕಿಡಿಯಿಂದ ಆ ಕಾರ್ಗತ್ತಲೆ ಅದು ಅಳಿದು ಹೋಗುತ್ತದೆ. ಸತ್ಯ ಬಂದಾಗ ಅಸತ್ಯ ಅಳಿದು ಹೋಗುತ್ತದೆ. ವ ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.